ಹೊಸ್ತಿಲನ್ನು ಬಟ್ಟೆಯಿಂದಲೇ ಒರೆಸಬೇಕು. ಪೊರಕೆಯಿಂದ ಗುಡಿಸಿದರೆ ದಟ್ಟ ದಾರಿದ್ರ್ಯ. ಏಕೆ? ಹಿರಿಯರು ಹೇಳಿದ ಮಾತು ಕೇವಲ ಮಾತಲ್ಲ, ಅದು ಅನುಭವದಿಂದ ಬಂದ ಎಚ್ಚರಿಕೆ. ಮನೆಯ ಹೊಸ್ತಿಲು ಲಕ್ಷ್ಮೀದೇವಿ ಕಾಲಿಡುವ ಪವಿತ್ರ ದಾರಿ. ಅದೇ ಹೊಸ್ತಿಲನ್ನು ಪೊರಕೆಯಿಂದ ಗುಡಿಸಿದರೆ ಏನಾಗತ್ತೆ ಗೊತ್ತಾ? ದುಡಿದ ಹಣ ಕೈಯಲ್ಲಿ ನಿಲ್ಲೋದಿಲ್ಲ. ಬಂದ ಹಣ ಅಕಾರಣವಾಗಿ ಕರಗುತ್ತೆ. ಸಾಲ, ನಷ್ಟ, ಮನಃಶಾಂತಿ ಕಳೆದು ಹೋಗುತ್ತೆ. ನಮ್ಮ ಮನೆ ಯಾಕೆ ಹೀಗಾಗಿದೆ ಅಂತ ಕೇಳ್ತೀರಾ? ಉತ್ತರ ನಿಮ್ಮ ಮನೆಯ ಬಾಗಿಲಲ್ಲೇ ಇರುತ್ತೆ. ಬಟ್ಟೆಯಿಂದ ಒರೆಸಿದ ಹೊಸ್ತಿಲು ಲಕ್ಷ್ಮಿಯನ್ನ ಒಳಗೆ ಕರೆಯುತ್ತೆ. ಪೊರಕೆಯಿಂದ ಗುಡಿಸಿದ ಹೊಸ್ತಿಲು ದರಿದ್ರಕ್ಕೆ ದಾರಿ ತೆಗೆಯುತ್ತೆ. ಇದು ಭಯ ತೋರಿಸಲು ಹೇಳಿಲ್ಲ, ಎಚ್ಚರಿಸಲು ಹೇಳ್ತಿದ್ದೇವೆ. ಸಣ್ಣ ತಪ್ಪು ದೊಡ್ಡ ದುರಂತವಾಗಬಾರದು. ಇಂದಿನಿಂದಲಾದರೂ ಹೊಸ್ತಿಲಿಗೆ ಗೌರವ ಕೊಡಿ. ಹೊಸ್ತಿಲಿನ ಮಹತ್ವ ನಮ್ಮ ಶಾಸ್ತ್ರದ ದೃಷ್ಟಿಯಲ್ಲಿ ಹಾಗೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮನೆಯ ಹೊಸ್ತಿಲು ಅಂದರೆ ಬಾಗಿಲಿನ ಹಂಚು ಮನೆಗೆ ಪ್ರವೇಶಿಸುವ ಲಕ್ಷ್ಮೀದೇವಿಯ ದ್ವಾರ ಎಂದು ಕರೆಯಲ್ಪಡುತ್ತದೆ. ವಾಸ್ತುಶಾಸ್ತ್ರ ಏನು ಹೇಳುತ್ತದೆ ಎಂದರೆ ಹೊಸ್ತಿಲು ಶಕ್ತಿ ಸಂಚರಿಸುವ ಮುಖ್ಯ ಕೇಂದ್ರ. ಇಲ್ಲಿ ಶುದ್ಧತೆ ಇದ್ದರೆ ನಿಮಗೆ ಸೌಭಾಗ್ಯ, ಶಾಂತಿ, ಧನಾಕರ್ಷಣೆ ಆಗುತ್ತದೆ. ಅಶುದ್ಧತೆ ಇದ್ದರೆ ದರಿದ್ರ, ಅಶಾಂತಿ, ನಷ್ಟ ಒಕ್ಕರಿಸುತ್ತದೆ. ಪೊರಕೆಯಿಂದ ಹೊಸ್ತಿಲು ಗುಡಿಸುವುದು ಏಕೆ ತಪ್ಪು? ಹಿರಿಯರು ಹೇಳಿದ ಅನುಭವಾಧಾರಿತ ಕಾರಣಗಳು. ಪೊರಕೆ ದರಿದ್ರವನ್ನ, ಅಶುದ್ಧತೆಯನ್ನ ಗುಡಿಸಲು ಬಳಸುವ ಸಾಧನ. ಪೊರಕೆ ಎಂದರೆ ಕಸ, ಮಲಿನತೆ, ತ್ಯಾಜ್ಯಕ್ಕೆ ಬಳಸುವ ವಸ್ತು. ಅದನ್ನೇ ಹೊಸ್ತಿಲಿಗೆ ಬಳಸಿದರೆ ಲಕ್ಷ್ಮಿಯನ್ನು ಹೊರಕ್ಕೆ ತಳ್ಳಿದಂತೆ. ಲಕ್ಷ್ಮೀ ದೇವಿಗೆ ಅಪಮಾನವಾಗುತ್ತದೆ. ಶಾಸ್ತ್ರದ ಪ್ರಕಾರ ಪೊರಕೆ ಅಲಕ್ಷ್ಮಿಯನ್ನು ಸೂಚಿಸುತ್ತದೆ. ಹೊಸ್ತಿಲು ಲಕ್ಷ್ಮೀ ನಿವಾಸವಾದ್ದರಿಂದ ಅಲಕ್ಷ್ಮಿಯನ್ನು ಲಕ್ಷ್ಮೀ ಸ್ಥಾನಕ್ಕೆ ತಂದರೆ ಧನ ನಷ್ಟ, ಕೈಕಾಲಿಯಾಗುವ ಸ್ಥಿತಿ. ಹಿರಿಯರ ಅನುಭವದ ಮಾತು. ಹೊಸ್ತಿಲನ್ನು ಪೊರಕೆಯಿಂದ ಗುಡಿಸಿದ ಮನೆ ದಿನೇ ದಿನೇ ಸಾಲದಲ್ಲಿ ಮುಳುಗುತ್ತದೆ. ಇದು ಕೇವಲ ನಂಬಿಕೆಯಲ್ಲ, ಪೀಳಿಗೆಗಳ ಅನುಭವದ ಸತ್ಯ. ಜ್ಯೋತಿಷ್ಯ ಕಾರಣ. ಹೊಸ್ತಿಲಿನಲ್ಲಿ ಸದಾ ಸೂಕ್ಷ್ಮ ಶಕ್ತಿಗಳು ಸಂಚರಿಸುತ್ತವೆ. ಪೊರಕೆ ಎಂದರೆ ನಕಾರಾತ್ಮಕ ತರಂಗಗಳನ್ನು ಎಬ್ಬಿಸುತ್ತದೆ. ಅದರಿಂದ ಮನೆಯಲ್ಲಿ ಧನ ಅಸ್ಥಿರತೆ, ದುಡಿಯುವಷ್ಟು ಹಣ ಉಳಿಯದ ಸ್ಥಿತಿ, ಅಕಾರಣ ಖರ್ಚುಗಳು ಹೆಚ್ಚಾಗುತ್ತದೆ. ಸರಿಯಾದ ವಿಧಾನ ಯಾವುದು ಎಂದರೆ ಹೊಸ್ತಿಲನ್ನು ಬಟ್ಟೆಯಿಂದ ಒರೆಸಬೇಕು. ಶುಭ್ರವಾದ ಬಟ್ಟೆ, ಸ್ವಚ್ಛ ನೀರು, ವಾರಕ್ಕೊಮ್ಮೆ ಉಪ್ಪು ಅಥವಾ ಹಾಲು ಮಿಶ್ರಿತ ನೀರು. ಇದರಿಂದ ಏನು ಪ್ರಯೋಜನ ಎಂದರೆ ಲಕ್ಷ್ಮೀ ದೇವಿಗೆ ಇದು ತುಂಬ ಪ್ರಿಯ. ಆದ್ದರಿಂದ ಧನಾಕರ್ಷಣೆ, ಮನೆಯಲ್ಲಿ ಶುಭ ಶಕ್ತಿ ವೃದ್ಧಿಯಾಗುತ್ತದೆ. ಸಂಪ್ರದಾಯದ ಅನುಸಾರ ಇನ್ನೊಂದು ನಿಯಮ, ಬೆಳಿಗ್ಗೆ ಹೊಸ್ತಿಲು ಒರೆಸಿದ ಮೇಲೆ ಅದಕ್ಕೆ ಕುಂಕುಮ, ಅರಿಶಿನ ಹಚ್ಚಿ ರಂಗೋಲಿ ಹಾಕಬೇಕು. ಶುಕ್ರವಾರ ವಿಶೇಷವಾಗಿ ಪಾಲಿಸಬೇಕು. ಇನ್ನು ಎಚ್ಚರಿಕೆ ಏನಪ್ಪ ಅಂದರೆ ಸಂಜೆ ಅಥವಾ ರಾತ್ರಿ ಮನೆಯನ್ನು ಗುಡಿಸಬಾರದು. ಹೊಸ್ತಿಲನ್ನಂತೂ ಪೊರಕೆಯಿಂದ ಗುಡಿಸಲೇಬಾರದು. ಕಸವನ್ನು ಹೊಸ್ತಿಲ ಮೇಲೆ ಜಮಾ ಮಾಡಬಾರದು. ಹೊಸ್ತಿಲ ಸ್ವಚ್ಛತೆ ನಿಮ್ಮ ಮನೆಯ ಭಾಗ್ಯವನ್ನು ತೋರಿಸುತ್ತದೆ. ಪೊರಕೆಯಿಂದ ಗುಡಿಸಿದರೆ ದರಿದ್ರವನ್ನು ತರುತ್ತದೆ. ಬಟ್ಟೆಯಿಂದ ಒರೆಸಿದರೆ ಲಕ್ಷ್ಮೀ ಕೃಪೆ ನಿಮಗೆ ಸಿಗುತ್ತದೆ. ಹಿರಿಯರ ಮಾತುಗಳು ಶಾಸ್ತ್ರದ ಮೇಲೆ ನಿಂತಿವೆ. ಅವುಗಳನ್ನು ತಿರಸ್ಕರಿಸಿದರೆ ಅದರ ಪರಿಣಾಮ ಅನುಭವವೇ ಉತ್ತರ ಕೊಡುತ್ತದೆ. ನಮ್ಮ ಹಿರಿಯರು ಏನನ್ನು ಸುಮ್ಮನೆ ಹೇಳಿಲ್ಲ. ಮನೆಯ ಹೊಸ್ತಿಲು ಅದು ಕೇವಲ ಬಾಗಿಲಲ್ಲ, ಅದು ಲಕ್ಷ್ಮೀದೇವಿ ಮನೆಗೆ ಕಾಲಿಡುವ ದಾರಿ. ಅದೇ ಹೊಸ್ತಿಲನ್ನು ಪೊರಕೆಯಿಂದ ಗುಡಿಸಿದರೆ ಲಕ್ಷ್ಮಿಯನ್ನು ಹೊರಗೆ ತಳ್ಳಿದಂತೆ ಆಗುತ್ತದೆ ಅನ್ನೋದನ್ನು ಹಿರಿಯರು ಪದೇ ಪದೇ ಎಚ್ಚರಿಸಿದ್ದರು. ದುಡಿತಾ ಇದ್ದೀವಿ, ಆದರೂ ಹಣ ಉಳಿಯಲ್ಲ, ಅಕಾರಣ ಖರ್ಚು ಹೆಚ್ಚಾಗ್ತಿದೆ ಅಂತ ಅನಿಸ್ತಿದ್ರೆ ಒಂದು ಸಲ ನೆನಪಿಸಿಕೊಳ್ಳಿ, ನೀವು ಹೊಸ್ತಿಲು ಹೇಗೆ ಹೊರೆಸುತ್ತೀರಾ ಅಂತ. ಬಟ್ಟೆಯಿಂದ ಒರೆಸಿದ ಹೊಸ್ತಿಲು ಲಕ್ಷ್ಮಿಯನ್ನ ಒಳಗೆ ಕರೆಯುತ್ತೆ. ಪೊರಕೆಯಿಂದ ಗುಡಿಸಿದ ಹೊಸ್ತಿಲು ದರಿದ್ರಕ್ಕೆ ದಾರಿ ತೋರಿಸುತ್ತೆ. ಇದು ನಂಬಿಕೆಯಲ್ಲ, ಇದು ಹಿರಿಯರ ಅನುಭವ. ಮನೆಯ ಭಾಗ್ಯ ಸಣ್ಣ ವಿಷಯಗಳಿಂದಲೇ ಶುರುವಾಗುತ್ತೆ. ಮರೆಯಬೇಡಿ ಸ್ನೇಹಿತರೆ, ಈ ಮಾಹಿತಿ ನಿಮ್ಮ ಮನಸ್ಸಿಗೆ ತಾಕಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಮನೆಗೆ ಲಕ್ಷ್ಮೀ ನೆಲೆಸಲಿ ಅಂತ ಶೇರ್ ಮಾಡಿ. ಮಿಸ್ ಆಗದಿರೋಕೆ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀನಾರಾಯಣಾಯ ಅಂತ ಬರೆಯಿರಿ. ಈ ಒಂದು ನಾಮಸ್ಮರಣೆಯಿಂದ ಸಕಲ ಸಂಪತ್ತು ನಿಮ್ಮದಾಗಲಿ.